ರಂಗದೊಳಗೆ ತೋರಿಸ್ತಿರ್ತಾರೆ ಬಸವಣ್ಣ ಹಾಗೆ ಹೀಗೆ ಅಂತ ಹೇಳಿ. ಅಲ್ಲಿ ತಲೆ ಮೇಲೆ ಕುಂದಿಸ್ಕೊಂಡು ಇಲ್ಲಿ ತಲೆ ಮೇಲೆ ಕುಂದಿಸ್ಕೊಂಡು ಮೆರೆಸೋದು, ಮನೆಯಾಗ ಒಂದು ಫೋಟೋ ಇಟ್ಟು ಪೂಜೆ ಮಾಡೋದು, ಒಂದು ತೆಂಗಿನಕಾಯಿ ಹೊಡೆಯೋದು, ಬಸವ ಭಕ್ತರು ನಾವಂತ ಹೇಳಿಸ್ಕೊಳ್ಳೋರು ಭಾಳ ಜನ ಇದ್ದಾರೆ. ಅಂತರಂಗದೊಳಗೆ ಬಸವಣ್ಣ ನೆಲೆಯೂರಬೇಕು. ಹೆಂಗಂತ ಕೇಳಿದ್ರೆ ನಿಮ್ಮ ಹೃದಯದೊಳಗೆ ಬಸವಣ್ಣ ನೆಲೆಗೊಳ್ಳಬೇಕು. ಅದು ನಿಜವಾದ ಬಸವ ತತ್ವ ಆಗ್ತದೆ. ಅದು ಅಂತರಂಗದ ಶುದ್ಧಿ ಆಗ್ತದೆ. ಯಾಕೆ ಅಷ್ಟೊಂದು ಜನ ಬಂದರು 12ನೇ ಶತಮಾನದೊಳಗೆ? ಯಾರಿಗೆ ಕರೆದಿಲ್ಲ, ಬಿಟ್ಟಿಲ್ಲ. ನೀವು ಬರ್ರಿ ಅಂತ ಯಾರ ಮನೆಗೂ ಆಮಂತ್ರಣ ತಗೊಂಡು ಹೋಗಲಿಲ್ಲ. ಅವತ್ತು ಕಾಶ್ಮೀರದ ಅರಸ ಮಹಾದೇವ ಭೂಪಾಲ ತನ್ನ ರಾಜಗದ್ದಿಗೆಯನ್ನು ಬಿಟ್ಟು ಬಂದ, ಬೆಳ್ಳಿಯ ಬಂಗಾರವನ್ನು ತ್ಯಾಗ ಮಾಡಿ ಬಂದ. ಆದರೆ ಮತ್ತೊಬ್ಬ ಅಫ್ಘಾನಿಸ್ತಾನದಿಂದ ಇಸ್ಲಾಂ ಧರ್ಮದ ಮರುಳಶಂಕರ ದೇವರು ಬಂದ. ಇವರೆಲ್ಲ ಬಂದು ಏನು ಮಾಡಿದ್ರು ಅಂತ ಕೇಳಿದ್ರೆ, ಅಲ್ಲಿ ತಮ್ಮ ಮನಸ್ಸಿನ ಮೈಲಿಗೆಯನ್ನು ತೊಳ್ಕೊಂಡು ಅಂತರಂಗ ಬಹಿರಂಗವನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಆ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ರು ಎಲ್ಲರೂ. ಅಂತರಂಗ ಶುದ್ಧಿ ಮಾಡ್ಕೊಳ್ಳಿಕ್ಕೆ, ಬಹಿರಂಗ ಶುದ್ಧಿ ಮಾಡ್ಕೊಳ್ಳಿಕ್ಕೆ. ಬಸವಣ್ಣನ ಅಂತರಂಗ ಎಷ್ಟು ವಿಶಾಲವಾಗಿತ್ತು ಅಂದರೆ, ಈಗ ತಾನೇ ನಮ್ಮ ಎಡೆಯವರು ಹೇಳಿದರು, ಅದು ಬಹಳ ವಿಸ್ತಾರವಾಗಿದೆ. ಒಂದು ದಿವಸ ಮಹಾಶಿವರಾತ್ರಿ ದಿನ ಯಾವುದೋ ಒಬ್ಬ ದಲಿತರ ಹುಡುಗ ಗುಡಿ ಪ್ರವೇಶ ಮಾಡಿರ್ತಾನೆ. ಗುಡಿ ಪ್ರವೇಶ ಮಾಡಿದಾಗ ಸವರ್ಣೀಯರೆಲ್ಲ, ಎತ್ತರ ಜಾತಿಯವರೆಲ್ಲ ಬಡ್ದಿರ್ತಾರೆ. ಅವನ್ನ ಹೆಂಗೆ ಬಡ್ದಿರ್ತಾರೆ ಅಂದರೆ, ಕಣ್ಣಾಗೆಲ್ಲ ರಕ್ತ ಬಂದಿರ್ತದೆ, ಒದ್ದಾಡ್ತಿರ್ತಾನೆ. ವಿಲವಿಲ ಒದ್ದಾಡಿದ್ರೆ ಯಾರೂ ಅವನಿಗೊಂದು ತೊಟ್ಟು ನೀರು ಹಾಕೋದಿಲ್ಲ. ಅಂಥ ಪ್ರಸಂಗದೊಳಗೆ ಒಬ್ಬ ಹುಡುಗ ಬಸವಣ್ಣನ ಹತ್ರ ಓಡ್ಕೊಂತ ಹೋಗಿ, ಬಸವಣ್ಣ ಬಸವಣ್ಣ, ನೀವು ನಡೆದಾಡಿದಂಥ ಭೂಮಿಯೊಳಗೆ ಇಂಥ ಒಂದು ದುರ್ಘಟನೆ ನಡೆದಂಥ ಸುದ್ದಿ ಮುಟ್ಟಿಸಿದಾಗ ಬಸವಣ್ಣ ಎಲ್ಲಿ ಕೂತ್ಕೊಂಡಿದ್ರಂದ್ರೆ, ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಂಡಂಥ ಬಸವಣ್ಣ ಆ ದಲಿತರ ಹುಡುಗನ ಹತ್ರ ಬಂದು ತಲೆ ಮೇಲೆ ಕೈ ಇಡ್ತಾರೆ. ಇದೇ ಬಸವಣ್ಣನ ಅಂತಃಕರಣ, ಇದೇ ಬಸವಣ್ಣನ ಅಂತಃಕರಣ. ಏನಾಯಿತು ಅಂತ ಕೇಳ್ತಾರೆ. ನಮ್ಮಲ್ಲಿ ಗ್ರಾಮ ಪಂಚಾಯತಿಗೆ ಕಾರ್ಪೊರೇಟರ್ ಆಗಿ ಆರಿಸಿ ಬಂದವ್ರ ದಿಮಾಕ್ ನೋಡ್ಬೇಕು ಎಷ್ಟಿರ್ತದೆ. ಪ್ರಧಾನಮಂತ್ರಿ ಆಗಿರುವಂಥ ಬಸವಣ್ಣ ಕೆಳಗೆ ಎದ್ದು ಬಂದು ಹೇಳ್ತಾನೆ, ಏನಾಯ್ತು ಅಂದಾಗ, ಇವತ್ತು ಮಹಾಶಿವರಾತ್ರಿ ಒಬ್ಬ ದಲಿತರ ಹುಡುಗ ಗುಡಿ ಪ್ರವೇಶ ಮಾಡಿದ್ದಕ್ಕೆ ಮನಸ್ಸಿಗೆ ಬಂದಂಗೆ ಎಲ್ಲರೂ ಹೊಡೆದಾರ, ಅವನ ಜೀವ ಹೋಗ್ತದೆ, ಅದಕ್ಕೆ ನಿನಗೆ ಸುದ್ದಿ ಮುಟ್ಸಕ್ಕೆ ಬಂದೀನಿ ಅಂದರೆ, ಬಸವಣ್ಣನವರು ನಮ್ಮಂಥವ್ರಾಗಿದ್ರೆ ಅವ ಯಾರ ಮಗ, ಯಾವ ಜಾತಿ, ಅವ ಯಾವ ಪಕ್ಷದಾಗ ಓಡಾಡ್ದ, ಎಲೆಕ್ಷನ್ದಾಗ ನಮ್ಮ ಕಡೆ ಪ್ರಚಾರ ಮಾಡಿದ್ನ ಅವ್ರ ಕಡೆ ಪ್ರಚಾರ ಮಾಡಿದ್ನ ಅಂತ ಕೇಳ್ತಿದ್ದೀವಿ. ಬಸವಣ್ಣ ನಾವು ಯಾವ ಪ್ರಶ್ನೆ ಮಾಡಲಿಲ್ಲ. ಹೆಂಗೆ ಹೆತ್ತ ತಾಯಿಗೆ ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಓಡಿ ಹೋಗ್ತಾಳೋ, ಹಂಗೆ ಬಸವಣ್ಣ ಆ ಮಗು ಬಿದ್ದಲ್ಲಿ ಓಡಿ ಹೋಗ್ತಾರೆ. ಓಡ್ಕೊಂತ ಹೋಗಿ ಆ ಮಗುವನ್ನು ತೊಡಿ ಮೇಲೆ ಹಾಕ್ಕೊಂಡು ನೀರು ಹಾಕ್ತಿರ್ಬೇಕಾದ್ರೆ ಎಲ್ಲ ಎತ್ತರದ ಅನಿಸ್ಕೊಂಡಿರುವಂಥ ಜಾತಿಯವರು ಬಂದು, ಬಸವಣ್ಣ ನೀರು ಹಾಕಬೇಡ ಹುಡುಗನ ಬಾಯಿಯೊಳಗೆ, ಯಾಕಂದ್ರೆ ಅವ ಶೂದ್ರದನ, ಗುಡಿಯಾಗ ಪ್ರವೇಶ ಮಾಡ್ಯಾನ, ಅವನಿಗೆ ಶಿಕ್ಷೆ ಕೊಟ್ಟಿದ್ದೀವಿ ನಾವು, ನೀ ಅವನು ಮುಟ್ಟಬೇಡ ಅಂದಾಗ ಯಾಕೆ ಮುಟ್ಟಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು. ಅವ ಶೂದ್ರದನಂದ್ರೆ, ಶೂದ್ರ ಅಂದ್ರೆ ಏನು ಅಂತ ಕೇಳ್ತಾರೆ ಬಸವಣ್ಣನವರು. ಒಂದ ಮಾತಿನಾಗ ಹೇಳಿಬಿಡ್ತಾರೆ, ಅಲ್ಲಿ ಇವ್ರು ಮಾಂಸಾಹಾರ ಮಾಡ್ತಾರೆ ಅದಕ್ಕೆ ಶೂದ್ರರು ಅಂತ ಹೇಳ್ತಾರೆ ಅಲ್ಲಿದ್ದವರು. ಅವಾಗ ಬಸವಣ್ಣ ಅಂತಾನೆ, ಮಾಂಸಾಹಾರ ಮಾಡೋರಿಗೆ ಮುಟ್ಟಬಾರ್ದು ಅಂತ ಏನು ಸಿದ್ಧಾಂತ ಮಾಡ್ಕೊಂಡಿದ್ದೀರಿ ನೀವು? ನಿಮ್ಮ ಮನೆಯೊಳಗಿನ ನಾಯಿ ಬೆಕ್ಕೆಲ್ಲ ಏನು ಗುಲಾಬ್ ಜಾಮೂನ್ ತಿಂದು ಬದುಕ್ತಾವೇನು ಅಂತ ಕೇಳ್ತಾರೆ ಬಸವಣ್ಣನವ್ರು ಪ್ರಶ್ನೆ ಮಾಡ್ತಾರೆ. ಹೋಳಿಗೆ ಹುಗ್ಗಿ ತಿಂದು ಬದುಕ್ತಾವೇನು? ಆ ನಾಯಿನ ಮುಟ್ತೀರಿ, ಬೆಕ್ಕಿನ ಮುಟ್ತೀರಿ, ಒಬ್ಬ ಜೀವಂತ ಮನುಷ್ಯನನ್ನ ಮುಟ್ಟಲ್ಲ ಅಂದ್ರೆ ನಿಮ್ದೆಂಥ ಧರ್ಮ ಅಂತ ಹೇಳಿ ಅಲ್ಲಿ ಧಿಕ್ಕಾರ ಹೇಳಿ ಮೊಟ್ಟ ಮೊದಲನೇದಾಗ ಆ ಹುಡುಗನ ಬಾಯೊಳಗೆ ನೀರು ಹಾಕ್ತಾನೆ ಬಸವಣ್ಣ, ನೀರು ಹಾಕ್ತಾನೆ ಬಸವಣ್ಣ. ಇದು ಅಂತರಂಗ ಶುದ್ಧಿ ಅಂತ ಹೇಳ್ತಾರೆ. ನೀರು ಹಾಕಿದ ತಕ್ಷಣ ಆ ಹುಡುಗ ಎದ್ದು ನಿಂತು, ನಿಮ್ಮಂಗೆ ಮರಗಮ್ಮ ದುರ್ಗಮ್ಮ ನಾವು ಎಷ್ಟು ಹೇಳ್ತೀವಿ ಆದರೂ ಕೇಳಲ್ಲೇ ನೀವು. ಮತ್ತ ನಿಮ್ಮ ದೇವರುಗಳು ಬೇರೆನೇ ಇರ್ತಾವ, ಮತ್ತ ನಿಮ್ಮ ಆಡಂಬರೆ ಬೇರೆ ಇರ್ತದೆ, ಮತ್ತೆ ನಿಮ್ಮ ಮೆರವಣಿಗೆಗಳೇ ಬೇರೆ ಇರ್ತವೆ. ಆದರೆ ಇಲ್ಲಿ ನಾ ಹೇಳಂಗಿಲ್ಲ. ಯಾಕಂತ ಕೇಳಿದ್ರೆ, ನೀವೆಲ್ಲ ಬಂದಂಥವ್ರು ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಒಂದು ಕರುಣ ಕಟಾಕ್ಷದಲ್ಲಿ ಬೆಳೆದವರು, ನೀವು ಅಪ್ಪಟ ಬಸವ ತತ್ವದವರಿದ್ದೀರಿ. ಇಲ್ಲಿ ಅತನಿ ಶಿವಗಳು ಬಸವ ತತ್ವ ಪ್ರಚಾರ ಮಾಡಿ ನಿಮ್ಮೆಲ್ಲರನ್ನ ಬಸವ ತತ್ವದ ಕಡೆಗೆ ಕರ್ಕೊಂಡು ಬಂದಿದ್ದಾರೆ. ನಿಮಗೆ ಇದು ಹೇಳೋ ಮಾತಲ್ಲ. ಆದರೆ ಒಂದು ಕಡೆ ಹಿಂಗಿರ್ತದೆ. ನಾನು ವಿಚಿತ್ರ ಅಂದರೆ, ನಾನು ಮೋದಿ ಹತ್ರ ಹೋಗಿದ್ದೆ. ಏನು ಸುಳ್ಳು ಹೇಳ್ತೀರಿ ಸ್ವಾಮಿಗಳೇ, ಬರ್ಲಕ್ಕ ಗಾಡಿನೇ ಇದ್ದಿದ್ದಿಲ್ಲ, ಬಸ್ಸಿನಾಗ ಬಂದಿರಿ ನೀವು, ಇದೇನು ಹೇಳ್ತೀರಲ್ಲ ಸುಳ್ಳು ಸುದ್ದಿ ಅಂತೀರೇನು? ಮೋದಿ ಹತ್ರ ಹೋದಾಗ 5 ನಿಮಿಷ ಟೈಮ್ ಕೊಟ್ಟಿದ್ರು ಮೋದಿಯವರು ಭೇಟಿಯಾಗ್ಲಿಕ್ಕೆ ನಮಗೆ. ನಾವಂದ್ವಿ, ಭೇಟಿಯಾಗಿ ನಿನ್ನ ಕೂಡ ಸಂಬಂಧ ಬೆಳೆಸೋದಿಲ್ಲಪ್ಪ, ನಿನ್ನ ಕೂಡ ಒಂದು ಫೋಟೋ ತಕ್ಕೊಂಡು ನಮ್ಮ ಕಡೆ ತೋರಿಸಿದ್ರೆ ಸಾಕು, ಭಾಳ ಖುಷಿ ಆಗ್ತಾರೆ ಜನ ಅಂತ 5 ನಿಮಿಷನೇ ಇರಲಿ ಅಂತ ಒಳಗೋದೀವಿ. ಬಸವಣ್ಣನವರ ವಿಷಯಗಳನ್ನು ತೆಗೆದಿವಿ ನಾವು. 2 ವಚನಗಳ ಟ್ರಾನ್ಸ್ಲೇಟ್ ಮಾಡಿ ಹೇಳಿದೆ ನಾನು ಹಿಂದಿ ಒಳಗೆ. ಆವಾಗ ಹುಬ್ಬೇರಿಸಿದಂಥ ಮೋದಿ ಹೇಳ್ತಾನೆ, ಬಸವಣ್ಣನ ಬಗ್ಗೆ ಅಭಿಮಾನ ತೋರಿಸಿ 5 ನಿಮಿಷ ಟೈಮ್ ಕೊಟ್ಟವ 43 ನಿಮಿಷ ನಮ್ಮ ಜೊತೆ ಕಾಲ ಕಳೀತಾನೆ. ಯಾರು? ಮೋದಿ. 43 ನಿಮಿಷ. ಅವರಿಗೆ ಬಸವಣ್ಣ ಅರ್ಥ ಆದ. ದುಬೈ ಒಳಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿದೆ.
ಒಂದು ತಕ್ಕಡಿಯಲ್ಲಿ ಬಸವಣ್ಣನಿಟ್ರೆ ಇನ್ನೊಂದು ತಕ್ಕಡಿಯಲ್ಲಿ ಎಲ್ಲಾ ದಾರ್ಶನಿಕರು ಕೂಡಿಸಿದ್ರೆ ನಮ್ಮ ಬಸವಣ್ಣ ಹೆಚ್ಚಿಗೆ ಆಗ್ತಾನೆ, ದೊಡ್ಡವಾಗ್ತಾನೆ ಅಂದಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಕೇಳ್ತಾನೆ, ಕೈಸಾ ಸ್ವಾಮೀಜಿ ಬತಾಯಿ ಎಂದಾಗ, ಹೆಣ್ಣುಮಕ್ಕಳಿಗೆ ಯಾರು ನೀವು ತಿರಸ್ಕಾರ ಮಾಡಿದ್ರಿ, ಯಾವ ಪವಿತ್ರವಾದ ಸ್ಥಾನದೊಳಗೆ ಹೆಣ್ಮಕ್ಳು ಬರಬಾರ್ದು ಎಂದಿದ್ರಿ, ಅಂಥವ್ರನ್ನೆಲ್ಲ ಮುಕ್ತವಾಗಿ ಪ್ರವೇಶ ಕೊಟ್ಟು ಹೆಣ್ಣುಮಕ್ಕಳ ಸಲುವಾಗಿ ಮನೆಯನ್ನು ತ್ಯಾಗ ಮಾಡಿದಂತ ಅಪ್ಪ ಬಸವಣ್ಣ ಅಂದಾಗ ನಾನು ತಬ್ಕೊಂಡು ಫೋಟೋ ತೆಗೆಸ್ಕೊಂತಾನೆ. ಅವನು ಯಾರು? ಇಸ್ಲಾಂ ಧರ್ಮದವನು. ಇವರೆಲ್ಲರಿಗೂ ಅರ್ಥ ಆಗ್ತದೆ. ನಮ್ಮ ಸಿದ್ದರಾಮಯ್ಯಗೂ ಬಸವಣ್ಣ ಅರ್ಥ ಆಗಿದ್ದಾನೆ. ಈ 2 ಜನಗಳಿಗೆ ಯಾಕಿನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ನನಗೂ ಬಸವಣ್ಣಗೂ ಬಹಳ ಅಂತರಾರಿ. ಆದರೂ ಕೂಡ ನಾನು ಬಸವ ಧರ್ಮಕ್ಕೆ ಬಂದು 25 ವರ್ಷ ಆಯ್ತು. ನನಗೆ BBC ಅವರು ಬೆನ್ನತ್ತಿ ಕೇಳಿದರು, ಸ್ವಾಮೀಜಿ ಈ ಧರ್ಮಕ್ಕೆ ಬಂದ ಮೇಲೆ ನೀವು ಖುಷಿಯಾಗಿದ್ದೀರಿ ಏನೋ ಅಂತ ಕೇಳಿದರು. ಇಲ್ಲ ಅಂತ ಹೇಳಿದೆ. ಅವರೇ ಬೆನ್ನತ್ತಿ ಬಂದು ನನಗೆ ಕೇಳಿದ್ರು. ಇವತ್ತು ಈ ಪ್ರಸಂಗ ನೋಡಿದಾಗ, ಇವತ್ತು ಇದನ್ನೆಲ್ಲ ನೋಡಿದಾಗ ನಾನೇ BBC ಅವ್ರನ್ನ ಹುಡ್ಕೊಂತ ಹೋಗಿ ನಾನು ಬಹಳ ಖುಷಿಯಾಗಿದ್ದೀನಿ ಅಪ್ಪ ಅಂತ ಹೇಳಬೇಕು ಅಂತ ಅನಿಸ್ತದೆ. ಇವತ್ತಿನ ಈ ಸಂಭ್ರಮ ನೋಡಿದಾಗ ಇದು ಸಾಮಾನ್ಯ ಅಲ್ಲ. ಕಲ್ಯಾಣದ ಕ್ರಾಂತಿ ಆಯ್ತಲ್ಲ, ಈಗ ಹೆಂಗೆ ಪ್ರಪಂಚದ ಮೊದಲನೇ ಯುದ್ಧ, 2ನೇ ಯುದ್ಧ ಅಂತ ಹೇಳ್ತೀವಲ್ಲ, ಇದನ್ನ ಕಲ್ಯಾಣದ ಕ್ರಾಂತಿಯ 2ನೇ ಭಾಗ ಅಂತ ನಾವು ತಿಳ್ಕೊಬೇಕಾಗ್ತದೆ. ಕಲ್ಯಾಣ ಕ್ರಾಂತಿಯ 2ನೇ ಭಾಗ ಅಂತ ತಿಳ್ಕೊಬೇಕಾಗ್ತದೆ. ತಿಳಿಲಾರ್ದಂಥವ್ರು ಬಸವಣ್ಣನ ಅಂತಃಕರಣ ತಿಳ್ಕೊಳ್ಳಾರ್ದಂಥವ್ರು ಏನೆಲ್ಲ ಅನ್ಲಿ, ಆದರೆ ಈ ಏನು ನಡೆದದಲ್ಲ ಅಭಿಯಾನ, ಇದು ಹಿಂಗೆ ಮುಂದುವರೆದು ಒಂದು ಹಂತಕ್ಕೆ ತಲುಪುವವರೆಗೂ ನಾವೆಲ್ಲ ಹೋರಾಟ ಮಾಡಬೇಕು. ಪರಮ ಪೂಜ್ಯರು ನೋಡ್ರಿ, ನಮಗೆ ಆಶ್ಚರ್ಯ ಅನಿಸ್ತದೆ. ಮಠ ಬಿಟ್ಟರೆ ಸಾಯ್ತೀವಿ ಅನ್ನೋ ಸ್ವಾಮಿಗಳು ಬಹಳ ಜನ ಇದ್ದಾರೆ. ಮಠಗಳ ಸಂಭಾಳಿಸೋದ್ರೊಳಗೆ ಕಾಲ ಕಳೆದಿದ್ದಾರೆ. ಮಠ ಎಲ್ಲ ತ್ಯಾಗ ಮಾಡಿ ನೀವು ಉಳಿದ್ರೆ, ಬಸವಣ್ಣನ ಧರ್ಮ ಉಳಿದ್ರೆ ನಮ್ಮ ಮಠ ಉಳಿತಾವಂತ ಹೇಳಿ ಎಲ್ಲರೂ ಮಠಗಳನ್ನು ತ್ಯಾಗ ಮಾಡಿ ಬೀದಿಗಿಳಿದಾರಲ್ಲ, ಇದೇ ನಿಜವಾದ ಬಸವ ಕ್ರಾಂತಿ ಅಂತ ನಾವು ಅಭಿಮಾನ ಪಟ್ಟುಕೊಳ್ಬೇಕಾಗ್ತದೆ. ಅದಕ್ಕೆ ಬಸವಣ್ಣ ಅಂತಃಕರಣದೊಳಗ ಅಂತರಂಗ ಬಹಿರಂಗ ಶುದ್ಧಿಯಾಗಿಟ್ಕೊಂಡಿದ್ರು. ಒಬ್ಬ ಮಾಮೂಲಿ ಹುಡುಗ ಚಪ್ಪಲಿ ಮಾಡ್ಕೊಂಡು ಬರ್ತಾನ್ರಿ. ಮಾಮೂಲಿ ಹುಡುಗ ಚಪ್ಪಲಿ ಮಾಡ್ಕೊಂಡು ಬಂದಿಟ್ಟಾಗ ಅವ್ರವ್ವ ಚಪ್ಪಲಿ ತಗೊಳಾಗ ನೀರು ಹೊಡಿತಾಳೆ. ಚಪ್ಪಲಿಗೆ ನೀರು ತೊಗೊಳ್ತಾಳೆ. ಬಸವಣ್ಣನ ಅಂತಃಕರಣ ಎಷ್ಟು ದೊಡ್ಡದಂದ್ರೆ, ಯಾಕೆ ನೀರು ಹೊಡೆದೇವ ಆ ಚಪ್ಪಲಿಗೆ ಅಂದಾಗ ಆ ಬಸವಣ್ಣನ ತಾಯಿ ಹೇಳ್ತಾಳೆ, ಅವು ಶೂದ್ರರು ಮಾಡ್ಕೊಂಬಂದು ಚಪ್ಪಲಿ, ನಮ್ಮ ಮನೆಯ ನೀರು ಹೊಡೆದ್ರೆ ಅವು ಪವಿತ್ರ ಆಗ್ತಾವಪ್ಪ, ಅದಕ್ಕೆ ಅವನು ಪವಿತ್ರ ಮಾಡಿ ತಗೊಂಡಿನಿ ಅಂದಾಗ ನಾವು ನೀವುಗಳೆಲ್ಲ ಇವತ್ತಿಗೂ ಸುಮ್ಮನೆ ಕುಂತಿದ್ದೀವಿ. ಒಂದು ಸಣ್ಣ ವಯಸ್ಸಿನ ಬಸವಣ್ಣ ಅವ್ರ ತಾಯಿಗೆ ಪ್ರಶ್ನೆ ಮಾಡ್ತಾನೆ, ಯವ್ವ ಸತ್ತು ದನದ ಚರ್ಮಕ್ಕೆ ನೀರು ಹೊಡೆದು ತಗೊಂಡು ಅದನ್ನು ಪಾವನು ಆಯ್ತು ಅಂತ ತಿಳ್ಕೊಂಡು, ಅದು ಸತ್ತು ದನದ ಚರ್ಮ, ಅದು ಆ ಚರ್ಮದ ಚಪ್ಪಲಿ ಮಾಡ್ಕೊಂಡು ಬಂದಂಥ ಹುಡುಗನಿಗೆ ಒಂದಿಷ್ಟು ನೀರು ಹೊಡೆದು ಒಳಗೆ ಕರ್ಕೊಳ್ಳುವ, ನಮ್ಮ ಮನೆಗೇನು ಬೆಂಕಿ ಹತ್ತದೇನೆ ಅಂತ ಕೇಳ್ತಾನೆ ಬಸವಣ್ಣ. ಇಂಥ ಪ್ರಶ್ನೆ ಮಾಡೋದ್ರ ಮುಖಾಂತರ, ತುಳಿತಕ್ಕೊಳಪಟ್ಟಂಥವ್ರ ಮುಖಾಂತರ ಬಸವಣ್ಣ ಅಂತರಂಗ ಬಹಿರಂಗ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಎಲ್ಲರನ್ನ ಪ್ರೇರಣೆ ಆದರು. ಎಲ್ಲರಿಗೂ ಪ್ರೇರಣೆ ಆದರು, ಒಬ್ಬರೇ ಅಂತಲ್ಲ. ಅಲ್ಲಿ ಎಂಥೆಂಥವ್ರು ಬಂದರು ಅಂದರೆ ಅಂತರಂಗ ಬಹಿರಂಗ ಏಕ ಮಾಡಿಕೊಂಡಂಥ ವ್ಯಕ್ತಿಗಳು ಎಂತೆಂಥವ್ರು ಇದ್ರಂದರೆ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಜಂತುಗಳಲ್ಲಿ ಎಲ್ಲರಲ್ಲಿಯೂ ಪರಮಾತ್ಮನ ಕಂಡಂಥ ಒಂದು ದೊಡ್ಡ ಅಭಿಯಾನ ಆವತ್ತು 12ನೇ ಶತಮಾನದೊಳಗೆ ನಡೀತು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಏನು ಅಂತ ಕೇಳಿದರೆ, ಇವತ್ತಿನ ಈ ಬೆಳಗಾವದೊಳಗೆ ನಾನು ನೋಡಿದಾಗ ಎಷ್ಟು ಖುಷಿ ಆಯ್ತಂದರೆ, ಬಹುಶಃ 12ನೇ ಶತಮಾನದೊಳಗೂ ಕೂಡ ಹಿಂಗೆ ಕ್ರಾಂತಿ ನಡೆದಿರಬೇಕು. ನಮ್ಮ ತಾಯಂದಿರನ್ನ ನೋಡಿದರೆ, ಎಲ್ಲರನ್ನ ನೋಡಿದರೆ, ಅವತ್ತಿನ ನೀಲಮ್ಮ ಅಕ್ಕಮ್ಮ ಎಲ್ಲರನ್ನ ನೋಡಿದಂಗೆ ಭಾಸ ಆಗ್ತಿತ್ತು. ಅವ್ರು ನೋಡಿದರೆ ಕೈ ಮುಗಿಬೇಕು ಅಂತ ಅನಿಸ್ತಿತ್ತು. ಅಷ್ಟೊಂದು ಈ ಅಭಿಯಾನದೊಳಗೆ ಅವ್ರು ಮೈಮರೆತು ಅವ್ರ ವಚನಗಳನ್ನು ಹೇಳೋದನ್ನು ನೋಡಿದರೆ, ಇಲ್ಲಿ 100 ಜನ ಬಂದ್ಕೊಂಡು ಒಂದೇ ಸ್ವರದೊಳಗೆ ವಚನಗಳು ಹೇಳೋದನ್ನು ನೋಡಿದರೆ ಎಷ್ಟು ಪರಿಪಕ್ವವಾಗಿದೆ. ಇವತ್ತು ನಾವು ಯಾರಿಗೂ ಹೆದರಬೇಕಾಗಿಲ್ಲ, ನಾವು ಯಾರಿಗೂ ಅಂಜಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವಿವತ್ತು ಗಟ್ಟಿಗೊಂಡಿದ್ದೇವೆ. ಏನೇ ಬರಲಿ, ಏನೇ ಕಷ್ಟ ಬರಲಿ, ಈ ಅಭಿಯಾನ ಯಶಸ್ವಿಯಾಗಿ ಸಾಗ್ತದೆ, ಯಶಸ್ವಿಯನ್ನೇ ಗಳಿಸ್ತದೆ ಅಂತ ಮಾತನ್ನು ನಾವು ಹೃದಯ ತುಂಬಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ಈ ಅಂತಃಕರಣ ಮತ್ತು ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಒಳಗೆ ಬಹಳಷ್ಟು ಕ್ರಾಂತಿಕಾರಿ ಮಾತಾಡಬೇಕಾಗಿತ್ತು. ನನಗೆಲ್ಲ ಭಾಳ ಕಿವಿಯೊಳಗೆ ಹೇಳಿದರು, ಸ್ವಾಮಿಗಳೇ ನೀವು ಒಂಥರ ಭಾಳ ಖಡಕ್ ಸ್ವಾಮಿಗಳು, ಮತ್ತೆ ಖಡಕ್ ಮಾತಾಡ್ಲಿಕ್ಕೆ ಹೋಗಬೇಡ್ರಿ, ಅಷ್ಟೇ ನಿಮಗೆಷ್ಟು ಸಾಧ್ಯ ಆಗ್ತದೋ ಅಷ್ಟೊಂದು ಹೇಳಿಬರ್ರಿ ಅಂತ ನನಗೆ ಒಂದಿಷ್ಟು ಇದು ಮಾಡಿದ್ದಾರೆ. ಯಾಕೆ ನನಗೆ ತೊಂದರೆ ಆಗ್ತದಂದರೆ, ಬಸವಣ್ಣನನ್ನು ಏನು ತಿಳ್ಕೊಂಡಿದ್ದೀರಿ ನೀವು,
ಇಡೀ ಜಗತ್ತು ಬಸವಣ್ಣನ ಹಿಂದೆ ಬರ್ತಿರ್ಬೇಕಾದ್ರೆ ನೀವೇ ಬಸವಣ್ಣಗೆ ಬೇಡ, ಬಸವಣ್ಣ ಬೇಕು ಬೇಡ ಅನ್ನುವಂಥ ಒಂದು ವಿಚಾರಗಳು ಇಟ್ಕೊತೀರಿ ಅಂದಮೇಲೆ ನನಗೆ ಭಾಳ ತಾತ್ಸಾರ ಅನ್ನಿಸ್ತದೆ. ಅವೆಲ್ಲನ ಮರೆತು ಬಸವಣ್ಣ ನಮಗೆ ಗುರು ಅಂತ ತಿಳ್ಕೊಂಡು ನಮ್ಮ ಲಿಂಗಾಯತ ಧರ್ಮದ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಬಸವಣ್ಣ ಅನ್ನೋದನ್ನು ನಾವು ಹೆಮ್ಮೆ ಪಟ್ಕೊಂಡು ಹೇಳಬೇಕಾಗ್ತದೆ. ಧರ್ಮಗುರು ಬಸವಣ್ಣ ಅಂತ ಹೇಳ್ರಿ. ಧರ್ಮದ ಭಾಳ ಜನ ಹೇಳ್ತಾರೆ ಅಲ್ಲಿದು ಬಂದ ಇಲ್ಲಿದು ಬಂದ ಎಲ್ಲಿದು ಬರಲಿಲ್ಲ. ಹಳೆ ಗೋಡೆಯನ್ನು ರಿಪೇರಿ ಮಾಡಲಿಕ್ಕೆ ಬಸವಣ್ಣ ಬರಲಿಲ್ಲ. ಹಳೆ ಗೋಡೆಯನ್ನು ರಿಪೇರಿ ಮಾಡಲಿಕ್ಕೆ ಬಸವಣ್ಣ ಬರಲಿಲ್ಲ. ಹಳೆ ಗೋಡೆಯನ್ನು ಕಿತ್ತೊಗೆದು ಹೊಸ ಮನೆಯನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೆ ಆರಾಮಾಗಿರುವಂತಹ ಒಂದು ಸುಖದ ಸುಪ್ಪತ್ತಿಗೆಯನ್ನು ಕೊಟ್ಟಂತಹ ಪುಣ್ಯಾತ್ಮ ಬಸವಣ್ಣ ಅಂತ ನಾವು ತಿಳ್ಕೊಳ್ಳೋಣ. ನಮಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟಂಥವ್ರು ನಾ ಹೇಳಿದಿನಲ್ಲ, ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ ಉತ್ತರ ಕರ್ನಾಟಕದಾಗ ಒಂದು ಮಾತು ಹೇಳ್ತಾರೆ, ಹಾಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಇಂತಹ ಪರಮ ಪೂಜ್ಯರ ಸನ್ನಿಧಾನದೊಳಗೆ ನಿಮ್ಮೆಲ್ಲರ ಮಧ್ಯದೊಳಗೆ ಒಂದು ಸಲ ಒಂದು ಪ್ರಶ್ನೆ ಬರ್ತದೆ. ಯಾರಿಗೆ? ಮೋಳಿಗೆ ಮಹಾದೇವಿಗೊಂದು ಪ್ರಶ್ನೆ ಬರ್ತದೆ, ಮೋಳಿಗೆ ಮಾರಯ್ಯಗೊಂದು ಪ್ರಶ್ನೆ ಬರ್ತದೆ. ಏನು ಕೇಳ್ತಾನೆ ಮೋಳಿಗೆ ಮಾರಯ್ಯ ಅಂದ್ರೆ, ಏನು ಮಹಾದೇವಿ ಬಸವಣ್ಣನ ಹತ್ರ ಬಂದರೆ ಮುಕ್ತಿ ಸಿಗ್ತದೆ, ನಾವು ಮುಕ್ತಾಗ್ತನೂ ಆಗ್ತೀವಿ ಅಂತ ಬಂದಿದ್ದೀವಿ, ಏನಿದು ಇನ್ನು ಯಾವಾಗ ಮುಕ್ತಿ ಅಂತ ಕೇಳ್ತಾನೆ. ಯಾರು? ಮೋಳಿಗೆ ಮಾರಯ್ಯ. ಅವಾಗ ಮಹಾದೇವಿ ಹೇಳ್ತಾಳೆ, ತಾಯಂದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ, ಮಹಾದೇವಿ ಹೇಳ್ತಾಳೆ, ಯಾವುದು ಮುಕ್ತಿ, ಯಾವುದು ಸ್ವರ್ಗ, ಯಾವುದು ಕೈಲಾಸ, ಎಲ್ಲಿಟ್ಟಿದ್ದು ಭ್ರಮೆ ಅಂತ ಕೇಳ್ತಾಳೆ ಗಂಡಗ. ಕೈಲಾಸ ಅನ್ನೋದು ಕೈಕೂಲಿ ಅಲ್ಲ. ಕೈಲಾಸ ಅಂತ ಎದಕ್ಕಂತಾರಂತೆ ತಿಳ್ಕೊಂಡಿದ್ದಿ ಮಾರಾಯ. ಸತ್ತ ಮೇಲೆ ಹೋಗಿ ನೋಡೋದು ಕೈಲಾಸ ಅಲ್ಲ. ನಾವು ಮಾಡ್ತಿರ್ತೀವಿ ನೋಡ್ರಿ, ಹಿಂಗೆ ಒಬ್ಬ ಹಿಂಗೆ ಹಳದಾಗ ಹೋಗಿ ಹಿಂಗೆ ನೀರು ಬಿಡ್ತೀನಂತ, ಹಿಂಗೆ ನೀವು ಹೋಗಿರೋ ಎಲ್ಲರೂ ನೋಡಿರಲ್ಲ, ಭಾಳ ತಿಳಿದ ಪಂಡಿತ ಹಿಂಗೆ ನೀರು ಬಿಡ್ತಿದ್ದ. ಅಲ್ಲಿ ಕುರಿಕಾಯವ ಬಂದ. ಕುರಿಕಾಯವ ಕೇಳ್ದೆ, ಏನು ಮಾಡಾಕತ್ತೀರಿ ಪಂಡಿತ್ರಿ ಅಂದ. ಏನಿಲ್ಲ, ನಮ್ಮಪ್ಪ ನಮ್ಮವ್ವ ಸತ್ತಾರ, ಸ್ವರ್ಗದಾಗದಾರ, ಅವ್ರಿಗೆ ಅರ್ಗೆ ಬಿಡ್ತೀನಿ ಅಂದ. ಇವ ಕುರಿಕಾಯವ ಸುಮ್ಮನೆ ಇರಲಿಲ್ಲ, ಪಕ್ಕಕ್ಕೆ ಹೋಗಿ ಆ ನದಿ ಒಳಗೆ ನೀರು ಹೊರಗೆ ಹಾಕ್ಲಕತ್ತ. ನದಿ ಒಳಗೆ ನೀರು ಹೊರಗೆ ಹಾಕ್ಲಕತ್ತ. ನೀ ಏನು ಮಾಡಾಕತ್ತಿ ಅಂದ್ರೆ, ನೀ ಏನು ಮಾಡ್ತಿದ್ದಿ ನಾನು ಅದೇ ಮಾಡಾಕತ್ತೀನಿ ಅಂದ. ಇಲ್ಲಿಂದ 8 ಕಿಲೋಮೀಟ್ರ್ ಮೇಲೆ ನಮ್ಮ ತೋಟ ಅದ, ತೋಟಕ್ಕೆ ನೀರು ಬಿಡ್ಲಕತ್ತೀನಿ ಅಂದ. ಪಂಡಿತ್ ಅಂತ, ಏನು ದಡ್ಡದಿಯೋ, ಎಲ್ಲಿ 8 ಕಿಲೋಮೀಟ್ರ್, ಇಲ್ಲಿದ್ದು ನೀರು ಬಿಟ್ರೆ ಅಲ್ಲಿಗೆ ಹಂಗೆ ಹೋಗ್ತಾವಂದ. ಇವ ಅಂದ, ನೀ ಎಷ್ಟು ದಡ್ಡದಿಯೋ, ಎಲ್ಲಿ ಸ್ವರ್ಗ, ಎಲ್ಲಿ ನಿಮ್ಮ ಅಪ್ಪ ನಿಮ್ಮವ್ವ, ಇಲ್ಲಿದ್ದು ನೀರು ಬಿಟ್ರೆ ನಿಮ್ಮ ಅಪ್ಪ ನಿಮ್ಮವ್ಗೆ ಹಂಗೆ ಮುಟ್ತದ ಅಂದ. ಯಾರು? ಕುರಿಕಾಯ ಮನುಷ್ಯ ಹೇಳ್ದ. ಅದಕ್ಕೆ ಅಂತಃಕರಣ ಸುದ್ದಿ ಇಟ್ಕೋತಮ್ಮ, ನಿಮ್ಮ ಅಪ್ಪ ನಿಮ್ಮವನ್ನು ನೆನೆಸಬೇಕಾದ್ರೆ ಅವ್ರು ಮಾಡಿದಂಥ ಒಳ್ಳೆಯ ಗುಣ ನೆನೆಸು, ಅವ್ರು ಮಾಡಿದಂಥ ಒಂದು ಒಳ್ಳೆಯ ದಾರಿಯೊಳಗೆ ನೀನು ನಡ್ಕೊಂಡು ಹೋಗುವಂಥ ಆ ಕುರಿಕಾಯವ್ ಹೇಳ್ತಾನೆ. ಅದಕ್ಕಾಗಿ ನಮಗೆ ಏನು ಅಂತ ಕೇಳಿದ್ರೆ, ಒಂದಿಷ್ಟು ಅಂತಃಕರಣದೊಳಗೆ ಬಸವಣ್ಣ ಇರಬೇಕು. ಯಾಕಂತ ಕೇಳಿದ್ರೆ ಸುಮ್ಮನೆ ನೆವದೇ ತೊಗೊಂಡು ಹೋಗಾಗ ನೋಡ್ಬೇಕು. ಭಾಳ ಜನ ಹೇಳ್ತಾರೆ ಮರಾಠಿ ಒಳಗೆ, ತುಜ ಕಡೆ ಹಾತ ಮಾಜ ಕಡೆ ಭಾತ್ ಅಂತ. ಎಲ್ಲರೂ ಹೋಗಿ ಭಾತ್ ತೋರಿಸಿದ್ರೆ ಬಸವಣ್ಣ ಬರಲ್ಲ. ಫಕ್ತ ಹಾತ್ ದಾಖವಾಯ್ಚೆ ನಾಹಿ, ಬಸವಣ್ಣಲ್ಲ ಹೃದಯ ದಾಖವಾಯ್ಚೆ ಐತಿ, ಮನ ದಾಖವಾಯ್ಚೆ ಐತೆ ಬಸವಣ್ಣಲ್ಲ. ಆವಾಗ ಬಸವಣ್ಣ ನಮಗೆ ಎಟಕ್ತಾನೆ ನಿಲುಕ್ತಾನೆ ಅನ್ನೋ ಮಾತನ್ನು ಹೇಳ್ತಾ, ಭಾಳ ಆತುರದಿಂದ ಕಾತುರದಿಂದ ನನಗೆ ಹುಷಾರಿರಲಿಲ್ಲ ಅಂದರೂ ಸಹಿತ ಇವತ್ತು ನನಗಿಂಥ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ಇವತ್ತೆಲ್ಲ ಕೂತಿರುವಂಥ ಪೂಜ್ಯರೇ, ನಿಮ್ಮ ಹಿಂದೆ ಇವತ್ತು ಇಷ್ಟೇ ಜನ ಇರಬಹುದು, ನಾಳೆ ನೀವು ಸಕ್ಸಸ್ಫುಲ್ ಆದಾಗ ನಾವು ಯಾಕೆ ಹೋಗಲಿಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡುವಂಥ ಸ್ವಾಮಿಗಳು ಭಾಳ ಜನ ಇರ್ತಾರೆ. ಅದಕ್ಕಾಗಿ ನಮಗೆ ಹೆದರಬೇಕಾಗಿಲ್ಲ. ನೀವೆಲ್ಲ ನಿಂತುಕೊಂಡು ಇಂತಹ ಒಂದು ಮಹತ್ತರ ಕಾರ್ಯವಾದಾಗ ಇತಿಹಾಸ ನಿರ್ಮಾಣ ಮಾಡಿದ್ರಿ. ಇದು ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ರಿ. ಈ ಇತಿಹಾಸಕ್ಕೆ ನೀವೆಲ್ಲರೂ ಭಾಜನರಾಗಿದ್ದೀರಿ. ಈ ಇತಿಹಾಸ ಸಾಮಾನ್ಯ ಇತಿಹಾಸ ಅಲ್ಲ, ಮತ್ತೊಮ್ಮೆ ಕಲ್ಯಾಣ ಕ್ರಾಂತಿ ಮರುಕಳಿಸಿದಂತೆ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ನನ್ನನ್ನು ಕರೆಸಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವಂಥ ಒಬ್ಬರನ್ನ ಇಬ್ಬರನ್ನ ಹೇಳಲ್ಲ, ಎಲ್ಲ ಪರಮ ಪೂಜ್ಯರು. ಯಾಕಂತ ಕೇಳಿದರೆ, ನಾನೊಂದಿಷ್ಟು ಖಡಕ್ ಸ್ವಾಮಿ ನನಗೆ ಗದಗಿನ ಜಗದ್ಗುರುವ ಹೇಳ್ತಿದ್ರು. ಏನಂತಿದ್ರು ಅಂದರೆ, ಸಿದ್ಧಬಸವ ಕಬೀರ್ ಸ್ವಾಮಿಗಳಂದ್ರೆ ಕ್ರಿಶ್ಚಿಯನ್ ಮಷಿನರಿ ಇದ್ದಂಗೆ ಅಂತ ಹೇಳ್ತಿದ್ರು. ಕ್ರಿಶ್ಚಿಯನ್ ಮಷಿನರಿ ಇದ್ದಂಗೆ ಹೇಳ್ತಿದ್ರು. ಮತ್ತೇನಂತಿದ್ರು ಅಂದ್ರೆ, ನಮ್ಮೂನು ಅದಾವ, ಅಲ್ಲಿ ಹೋಗಿ ಬಿಳಿ ಬಟ್ಟೆ ಉಟ್ಕೊತಾವ, ಇಲ್ಲಿ ಬಂದು ಕರಿ ಬಟ್ಟೆ ಉಟ್ಕೊತಾವ, ಏನೇನೂ ಮಾಡಲಾರ್ದೆ ಏಕೈಕ ಬಸವಣ್ಣನಿಗೆ ತಮ್ಮನ್ನು ಸಮರ್ಪಣೆ ಮಾಡ್ಕೊಂಡವ್ರು ಯಾರ್ಯಾರಿದ್ರೆ ಸಿದ್ಧಬಸವ ಕಬೀರ್ ಸ್ವಾಮಿಗಳಂತ ಅಭಿಮಾನದಿಂದ ಹೇಳ್ತಿದ್ರು. ಯಾರು? ಗದಗಿನ ತೋಂಟದಾರಿಯ ಪರಮ ಪೂಜ್ಯರು. ಅವ್ರು ನನ್ನನ್ನು ಸ್ಫೂರ್ತಿಯಾಗಿ ಬೆಳೆಸಿದರು. ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಮತ್ತು ಹಾಗೆ ಹೇಳೋರು, ಭಾಳ ಖಡಕ್ಕಾಗಿ ಹೇಳಬೇಡ್ರಿ ಸ್ವಾಮಿಗಳೇ, ಭಾಳ ಡೇಂಜರ್ ಅದಾರ, ಮತ್ತು ನಿಮ್ಮ ಮೇಲೂ ಕಲ್ಲು ಹೊಡಿತಾರೆ ನೋಡ್ರಿ ಅಂತಿದ್ರು. ಅವರು ಸೂಚನೆ ಕೊಡ್ತಿದ್ರು. ಅಂಥವರೆಲ್ಲರ ತ್ಯಾಗ, ಅಂಥವರೆಲ್ಲರ ಬಲಿದಾನ, ಕಲಬುರಗಿ ಅಂತವ್ರ, ಗೌರಿ ಲಂಕೇಶ್ವರ ಅಂತಾರ, ಲಿಂಗಣ್ಣ ಸತ್ಯಂಪೇಟ ಅಂತವರ ಬಲಿದಾನ ಇವತ್ತು ನಮಗೆ ಇಂಥ ಒಂದು ಅಭಿಯಾನ ಮಾಡಲಿಕ್ಕೆ ಹಾಸಿಗೆ ಆಗಿದೆ ಅಂತ ನಾವು ಹೇಳಬಹುದು. ಅದಕ್ಕಾಗಿ ಪರಿವರ್ತನೆ ಬಹಳ ಮುಖ್ಯ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ.
ನಿಮ್ಮ ಪರಿವರ್ತನೆ ಅಂದರೆ ಏಣಿಗೆ ಬಾಳಪ್ಪವ್ರು ನೆನಪು ಬರ್ತಾರೆ ನನಗೆ. ಏಣಿಗೆ ಬಾಳಪ್ಪವ್ರು ನಿಮ್ಮ ಭಾಗದವರೇ. ಏಣಿಗೆ ಬಾಳಪ್ಪವ್ರು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗ್ತದೆ. ಅವ್ರು ಬಣ್ಣ ತೊಳ್ಕೊಂಡು ಬಂದು ಕುಂತಿರ್ತಾರೆ ನಾಟಕ ಮಾಡಿ ಬಣ್ಣ ತೊಳ್ಕೊಂಡು ಬಂದು ಹೋಟೆಲ್ದಾಗ ಚಹಾ ಕುಡಿತಿರ್ತಾರೆ. ಒಬ್ಬ ಗಳೆ ಹೊಡೆ ಮನುಷ್ಯ ಅಲ್ಲಿ ಹೋಗ್ತಿರ್ತಾನೆ. ಬರ್ರಿ ಬಸವಣ್ಣ ಚಹಾ ಕುಡ್ಲಿಕ್ಕತ್ತಾನ ಬರ್ರಿ ಬಸವಣ್ಣ ಚಹಾ ಕುಡ್ಲಿಕ್ಕತ್ತಾನ ನೋಡ್ಬರ್ರಿ ಅಂದಾಗ ಏಣಿಗೆ ಬಾಳಪ್ಪನವರು ನಡಿಗೆ ಹೋಗ್ತಾರೆ. ಎಂಥ ಅನಾಹುತ ಆಯ್ತಲ್ಲ. ನಾನು ಒಬ್ಬ ಮಹಾತ್ಮನ ಪೋಷಾಕ ಹಾಕ್ಕೊಂಡು ಬಸವಣ್ಣ ಅನಿಸ್ಕೊಂಡವ, ಬಸವಣ್ಣ ಹೋಟೆಲ್ದಾಗ ಕುಂತಾನ ಅನಿಸ್ಕೊಂಡ್ನಲ್ಲಪ್ಪ, ನನ್ನ ಜೀವನದೊಳಗೆ ಯಾವತ್ತು ಹೋಟೆಲ್ದೊಳಗೆ ಹೆಜ್ಜೆ ಇಡಲ್ಲ ಅಂತ ಪ್ರಮಾಣ ಮಾಡಿ ಪರಿವರ್ತನೆ ಆಗ್ತಾರೆ. ಯಾರು? ಏಣಿಗೆ ಬಾಳಪ್ಪನವರು. ಅಂಥ ಪುಣ್ಯಾತ್ಮರು ಈ ಭೂಮಿಯೊಳಗೆ ಹುಟ್ಟಿದ್ದಾರೆ. ಪರಿವರ್ತನೆ ನಮ್ಮ ಬದುಕಾಗಬೇಕು, ಪರಿವರ್ತನೆ ನಮಗೆ ಧರ್ಮ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.